ಧಾರಾಕಾರ ಮಳೆಗೆ ಬೆಚ್ಚಿ ಬಿದ್ದ ಗ್ರೇಟರ್ ಬೆಂಗಳೂರು. ವರುಣನ ಆರ್ಭಟಕ್ಕೆ ಸಾಯಿ ಲೇಔಟ್ ಕಂಪ್ಲೀಟ್ ಆಗಿ ಜಲಾವೃತವಾಗಿದೆ. ಸ್ಥಳಕ್ಕೆ ಸದ್ಯ ಬಿಬಿಎಂಪಿ ಕಮಿಷನರ್ ಭೇಟಿಯನ್ನು ಕೊಟ್ಟಿದ್ದಾರೆ, ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಟ್ರ್ಯಾಕ್ಟರ್ನಲ್ಲಿ ನೆರೆ ವೀಕ್ಷಿಸಿದ್ದಾರೆ ಮಹೇಶ್ವರ್ ರಾವ್ ಅವರು. ಬಿಬಿಎಂಪಿ ಕಮಿಷನರ್ ಇವರು ಟ್ರ್ಯಾಕ್ಟರ್ ಮೇಲೆ ನಿಂತ್ಕೊಂಡು ನೆರೆ ವೀಕ್ಷಣೆಯನ್ನ ಮಾಡಿದ್ದಾರೆ. ಧಾರಾಕಾರ ಮಳೆಗೆ ಗ್ರೇಟರ್ ಬೆಂಗಳೂರು ಬೆಚ್ಚಿ ಬಿದ್ದಿದೆ. ಮನೆಯೊಳಗೆಲ್ಲ ನೀರು. ವರುಣನ ಆರ್ಭಟ, ಸಾಯಿ ಲೇಔಟ್ ಕಂಪ್ಲೀಟ್ ಆಗಿ ಜಲಾವೃತಗೊಂಡಿದೆ. ಸ್ಥಳಕ್ಕೆ ಸದ್ಯ ಬಿಬಿಎಂಪಿ ಕಮಿಷನರ್ ಭೇಟಿಯನ್ನ ಕೊಟ್ಟಿರುವಂತಹ ದೃಶ್ಯ ಅದು. ವೀಕ್ಷಣೆ ಮಾಡ್ತಾ ಇದ್ರೆ ಟ್ರ್ಯಾಕ್ಟರ್ ಮೂಲಕ ಹೋಗ್ತಾ ಇರುವಂತಹ ದೃಶ್ಯ ಅದು. ಇದು ಒಂದ್ಸತಿ ಆದಂತ ಘಟನೆ ಅಲ್ಲ, ಏನೋ ಸಡನ್ಲಿ ಮಳೆ ಬಂತು ತುಂಬೋಯ್ತು ಅಲ್ಲ. ಇದು ಪ್ರತಿ ಮಳೆಗಾಲದಲ್ಲೂ ಕೂಡ ಈ ಸಾಯಿ ಲೇಔಟ್ ಎನ್ನುವಂಥದ್ದು ಕಂಪ್ಲೀಟ್ ಆಗಿ ಮುಳುಗಡೆ ಆಗುತ್ತೆ. ಪ್ರತಿ ಮಳೆಗೆ ಕಮಿಷನರು ಬದಲಾವಣೆ ಆಗ್ತಾ ಹೋಗ್ತಾರೆ, ಮಳೆ ಬದಲಾವಣೆ ಆಗಿ ಬರ್ತಾ ಇರುತ್ತೆ. ಆದ್ರೆ ಸಾಯಿ ಲೇಔಟ್ ಜನರು ಮಾತ್ರ ಅದೇ ಪರಿಸ್ಥಿತಿಯನ್ನು ಅನುಭವಿಸ್ತಾರೆ. ಪ್ರತಿ ವರ್ಷ ಮಳೆ ಬಂದಾಗ 10 ನಿಮಿಷ ಕಂಟಿನ್ಯೂ ಮಳೆ ಬಂದ್ರೆ ಸಾಕು, ಮಳೆ ನೀರು ನುಗ್ಗಿ ಹೋಗುತ್ತೆ ಮನೆಯೊಳಗೆಲ್ಲ. ಮನೆಯೊಳಗೆ ಹಾಕೊಳ್ಳೋಕೆ ಆಗಲ್ಲ, ಎದೆ ಮಟ್ಟಕ್ಕೆ ನೀರು ಬರುತ್ತೆ, ರೋಡಲ್ಲಿ ಹೋಗೋಕ್ಕಾಗಲ್ಲ. ಸದ್ಯ ಕಮಿಷನರ್ ಈಗ ಟ್ರ್ಯಾಕ್ಟರ್ ತಗೊಂಡು ಬಂದಿದ್ದಾರೆ. ನೋಡಿ ಆ ಪರಿಸ್ಥಿತಿ ಯಾವ ರೀತಿಯಾಗಿ ಇದೆ ಅಂತ. ಅಲ್ಲಿ ನಡೆದಾಡೋಕ್ಕಾಗತ್ತಾ? ರೋಡೆಲ್ಲ ತುಂಬಿ ಹರಿತಾ ಇದೆ, ಮನೆ ಒಳಗಡೆ ಎಲ್ಲ ಫುಲ್ ನೀರು. ಬರ್ತಾರೆ, ಪರಿಶೀಲನೆ ನಡೆಸ್ತಾರೆ, ಅದೇನ್ ಮಾಡ್ತಾರೋ ಗೊತ್ತಿಲ್ಲ. ಧಾರಾಕಾರ ಮಳೆಗೆ ಬೆಚ್ಚಿ ಬಿದ್ದ ಗ್ರೇಟರ್ ಬೆಂಗಳೂರು. ವರುಣನ ಆರ್ಭಟಕ್ಕೆ ಸಾಯಿ ಲೇಔಟ್ ಕಂಪ್ಲೀಟ್ ಆಗಿ ಜಲಾವೃತವಾಗಿದೆ. ಸ್ಥಳಕ್ಕೆ ಸದ್ಯ ಬಿಬಿಎಂಪಿ ಕಮಿಷನರ್ ಭೇಟಿಯನ್ನು ಕೊಟ್ಟಿದ್ದಾರೆ, ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಟ್ರ್ಯಾಕ್ಟರ್ನಲ್ಲಿ ನೆರೆ ವೀಕ್ಷಿಸಿದ್ದಾರೆ ಮಹೇಶ್ವರ್ ರಾವ್ ಅವರು. ಬಿಬಿಎಂಪಿ ಕಮಿಷನರ್ ಇವರು ಟ್ರ್ಯಾಕ್ಟರ್ ಮೇಲೆ ನಿಂತ್ಕೊಂಡು ನೆರೆ ವೀಕ್ಷಣೆಯನ್ನ ಮಾಡಿದ್ದಾರೆ. ಧಾರಾಕಾರ ಮಳೆಗೆ ಗ್ರೇಟರ್ ಬೆಂಗಳೂರು ಬೆಚ್ಚಿ ಬಿದ್ದಿದೆ. ಮನೆಯೊಳಗೆಲ್ಲ ನೀರು. ವರುಣನ ಆರ್ಭಟ, ಸಾಯಿ ಲೇಔಟ್ ಕಂಪ್ಲೀಟ್ ಆಗಿ ಜಲಾವೃತಗೊಂಡಿದೆ. ಸ್ಥಳಕ್ಕೆ ಸದ್ಯ ಬಿಬಿಎಂಪಿ ಕಮಿಷನರ್ ಭೇಟಿಯನ್ನ ಕೊಟ್ಟಿರುವಂತಹ ದೃಶ್ಯ ಅದು. ವೀಕ್ಷಣೆ ಮಾಡ್ತಾ ಇದ್ರೆ ಟ್ರ್ಯಾಕ್ಟರ್ ಮೂಲಕ ಹೋಗ್ತಾ ಇರುವಂತಹ ದೃಶ್ಯ ಅದು. ಇದು ಒಂದ್ಸತಿ ಆದಂತ ಘಟನೆ ಅಲ್ಲ, ಏನೋ ಸಡನ್ಲಿ ಮಳೆ ಬಂತು ತುಂಬೋಯ್ತು ಅಲ್ಲ. ಇದು ಪ್ರತಿ ಮಳೆಗಾಲದಲ್ಲೂ ಕೂಡ ಈ ಸಾಯಿ ಲೇಔಟ್ ಎನ್ನುವಂಥದ್ದು ಕಂಪ್ಲೀಟ್ ಆಗಿ ಮುಳುಗಡೆ ಆಗುತ್ತೆ. ಪ್ರತಿ ಮಳೆಗೆ ಕಮಿಷನರು ಬದಲಾವಣೆ ಆಗ್ತಾ ಹೋಗ್ತಾರೆ, ಮಳೆ ಬದಲಾವಣೆ ಆಗಿ ಬರ್ತಾ ಇರುತ್ತೆ. ಆದ್ರೆ ಸಾಯಿ ಲೇಔಟ್ ಜನರು ಮಾತ್ರ ಅದೇ ಪರಿಸ್ಥಿತಿಯನ್ನು ಅನುಭವಿಸ್ತಾರೆ. ಪ್ರತಿ ವರ್ಷ ಮಳೆ ಬಂದಾಗ 10 ನಿಮಿಷ ಕಂಟಿನ್ಯೂ ಮಳೆ ಬಂದ್ರೆ ಸಾಕು, ಮಳೆ ನೀರು ನುಗ್ಗಿ ಹೋಗುತ್ತೆ ಮನೆಯೊಳಗೆಲ್ಲ. ಮನೆಯೊಳಗೆ ಹಾಕೊಳ್ಳೋಕೆ ಆಗಲ್ಲ, ಎದೆ ಮಟ್ಟಕ್ಕೆ ನೀರು ಬರುತ್ತೆ, ರೋಡಲ್ಲಿ ಹೋಗೋಕ್ಕಾಗಲ್ಲ. ಸದ್ಯ ಕಮಿಷನರ್ ಈಗ ಟ್ರ್ಯಾಕ್ಟರ್ ತಗೊಂಡು ಬಂದಿದ್ದಾರೆ. ನೋಡಿ ಆ ಪರಿಸ್ಥಿತಿ ಯಾವ ರೀತಿಯಾಗಿ ಇದೆ ಅಂತ. ಅಲ್ಲಿ ನಡೆದಾಡೋಕ್ಕಾಗತ್ತಾ? ರೋಡೆಲ್ಲ ತುಂಬಿ ಹರಿತಾ ಇದೆ, ಮನೆ ಒಳಗಡೆ ಎಲ್ಲ ಫುಲ್ ನೀರು. ಬರ್ತಾರೆ, ಪರಿಶೀಲನೆ ನಡೆಸ್ತಾರೆ, ಅದೇನ್ ಮಾಡ್ತಾರೋ ಗೊತ್ತಿಲ್ಲ. ಧಾರಾಕಾರ ಮಳೆಗೆ ಬೆಚ್ಚಿ ಬಿದ್ದ ಗ್ರೇಟರ್ ಬೆಂಗಳೂರು. ವರುಣನ ಆರ್ಭಟಕ್ಕೆ ಸಾಯಿ ಲೇಔಟ್ ಕಂಪ್ಲೀಟ್ ಆಗಿ ಜಲಾವೃತವಾಗಿದೆ. ಸ್ಥಳಕ್ಕೆ ಸದ್ಯ ಬಿಬಿಎಂಪಿ ಕಮಿಷನರ್ ಭೇಟಿಯನ್ನು ಕೊಟ್ಟಿದ್ದಾರೆ, ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಟ್ರ್ಯಾಕ್ಟರ್ನಲ್ಲಿ ನೆರೆ ವೀಕ್ಷಿಸಿದ್ದಾರೆ ಮಹೇಶ್ವರ್ ರಾವ್ ಅವರು. ಬಿಬಿಎಂಪಿ ಕಮಿಷನರ್ ಇವರು ಟ್ರ್ಯಾಕ್ಟರ್ ಮೇಲೆ ನಿಂತ್ಕೊಂಡು ನೆರೆ ವೀಕ್ಷಣೆಯನ್ನ ಮಾಡಿದ್ದಾರೆ. ಧಾರಾಕಾರ ಮಳೆಗೆ ಗ್ರೇಟರ್ ಬೆಂಗಳೂರು ಬೆಚ್ಚಿ ಬಿದ್ದಿದೆ. ಮನೆಯೊಳಗೆಲ್ಲ ನೀರು. ವರುಣನ ಆರ್ಭಟ, ಸಾಯಿ ಲೇಔಟ್ ಕಂಪ್ಲೀಟ್ ಆಗಿ ಜಲಾವೃತಗೊಂಡಿದೆ. ಸ್ಥಳಕ್ಕೆ ಸದ್ಯ ಬಿಬಿಎಂಪಿ ಕಮಿಷನರ್ ಭೇಟಿಯನ್ನ ಕೊಟ್ಟಿರುವಂತಹ ದೃಶ್ಯ ಅದು. ವೀಕ್ಷಣೆ ಮಾಡ್ತಾ ಇದ್ರೆ ಟ್ರ್ಯಾಕ್ಟರ್ ಮೂಲಕ ಹೋಗ್ತಾ ಇರುವಂತಹ ದೃಶ್ಯ ಅದು. ಇದು ಒಂದ್ಸತಿ ಆದಂತ ಘಟನೆ ಅಲ್ಲ, ಏನೋ ಸಡನ್ಲಿ ಮಳೆ ಬಂತು ತುಂಬೋಯ್ತು ಅಲ್ಲ. ಇದು ಪ್ರತಿ ಮಳೆಗಾಲದಲ್ಲೂ ಕೂಡ ಈ ಸಾಯಿ ಲೇಔಟ್ ಎನ್ನುವಂಥದ್ದು ಕಂಪ್ಲೀಟ್ ಆಗಿ ಮುಳುಗಡೆ ಆಗುತ್ತೆ. ಪ್ರತಿ ಮಳೆಗೆ ಕಮಿಷನರು ಬದಲಾವಣೆ ಆಗ್ತಾ ಹೋಗ್ತಾರೆ, ಮಳೆ ಬದಲಾವಣೆ ಆಗಿ ಬರ್ತಾ ಇರುತ್ತೆ. ಆದ್ರೆ ಸಾಯಿ ಲೇಔಟ್ ಜನರು ಮಾತ್ರ ಅದೇ ಪರಿಸ್ಥಿತಿಯನ್ನು ಅನುಭವಿಸ್ತಾರೆ. ಪ್ರತಿ ವರ್ಷ ಮಳೆ ಬಂದಾಗ 10 ನಿಮಿಷ
ಕಂಟಿನ್ಯೂ ಮಳೆ ಬಂದ್ರೆ ಸಾಕು, ಮಳೆ ನೀರು ನುಗ್ಗಿ ಹೋಗುತ್ತೆ ಮನೆಯೊಳಗೆಲ್ಲ. ಮನೆಯೊಳಗೆ ಹಾಕೊಳ್ಳೋಕೆ ಆಗಲ್ಲ, ಎದೆ ಮಟ್ಟಕ್ಕೆ ನೀರು ಬರುತ್ತೆ, ರೋಡಲ್ಲಿ ಹೋಗೋಕ್ಕಾಗಲ್ಲ. ಸದ್ಯ ಕಮಿಷನರ್ ಈಗ ಟ್ರ್ಯಾಕ್ಟರ್ ತಗೊಂಡು ಬಂದಿದ್ದಾರೆ. ನೋಡಿ ಆ ಪರಿಸ್ಥಿತಿ ಯಾವ ರೀತಿಯಾಗಿ ಇದೆ ಅಂತ. ಅಲ್ಲಿ ನಡೆದಾಡೋಕ್ಕಾಗತ್ತಾ? ರೋಡೆಲ್ಲ ತುಂಬಿ ಹರಿತಾ ಇದೆ, ಮನೆ ಒಳಗಡೆ ಎಲ್ಲ ಫುಲ್ ನೀರು. ಬರ್ತಾರೆ, ಪರಿಶೀಲನೆ ನಡೆಸ್ತಾರೆ, ಅದೇನ್ ಮಾಡ್ತಾರೋ ಗೊತ್ತಿಲ್ಲ. ಧಾರಾಕಾರ ಮಳೆಗೆ ಬೆಚ್ಚಿ ಬಿದ್ದ ಗ್ರೇಟರ್ ಬೆಂಗಳೂರು. ವರುಣನ ಆರ್ಭಟಕ್ಕೆ ಸಾಯಿ ಲೇಔಟ್ ಕಂಪ್ಲೀಟ್ ಆಗಿ ಜಲಾವೃತವಾಗಿದೆ. ಸ್ಥಳಕ್ಕೆ ಸದ್ಯ ಬಿಬಿಎಂಪಿ ಕಮಿಷನರ್ ಭೇಟಿಯನ್ನು ಕೊಟ್ಟಿದ್ದಾರೆ, ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಟ್ರ್ಯಾಕ್ಟರ್ನಲ್ಲಿ ನೆರೆ ವೀಕ್ಷಿಸಿದ್ದಾರೆ ಮಹೇಶ್ವರ್ ರಾವ್ ಅವರು. ಬಿಬಿಎಂಪಿ ಕಮಿಷನರ್ ಇವರು ಟ್ರ್ಯಾಕ್ಟರ್ ಮೇಲೆ ನಿಂತ್ಕೊಂಡು ನೆರೆ ವೀಕ್ಷಣೆಯನ್ನ ಮಾಡಿದ್ದಾರೆ. ಧಾರಾಕಾರ ಮಳೆಗೆ ಗ್ರೇಟರ್ ಬೆಂಗಳೂರು ಬೆಚ್ಚಿ ಬಿದ್ದಿದೆ, ಮನೆಯೊಳಗೆಲ್ಲ ನೀರೋ ನೀರು. ವರುಣನ ಆರ್ಭಟ, ಸಾಯಿ ಲೇಔಟ್ ಕಂಪ್ಲೀಟ್ ಆಗಿ ಜಲಾವೃತಗೊಂಡಿವೆ. ಸ್ಥಳಕ್ಕೆ ಸದ್ಯ ಬಿಬಿಎಂಪಿ ಕಮಿಷನರ್ ಭೇಟಿಯನ್ನ ಕೊಟ್ಟಿರುವಂತಹ ದೃಶ್ಯ ಅದು. ವೀಕ್ಷಣೆ ಮಾಡ್ತಾ ಇದ್ರೆ ಟ್ರ್ಯಾಕ್ಟರ್ ಮೂಲಕ ಹೋಗ್ತಾ ಇರುವಂತಹ ದೃಶ್ಯ ಅದು. ಇದು ಒಂದ್ಸತಿ ಆದಂತ ಘಟನೆ ಅಲ್ಲ, ಏನೋ ಸಡನ್ಲಿ ಮಳೆ ಬಂತು ತುಂಬೋಯ್ತು ಅಲ್ಲ. ಇದು ಪ್ರತಿ ಮಳೆಗಾಲದಲ್ಲೂ ಕೂಡ ಈ ಸಾಯಿ ಲೇಔಟ್ ಎನ್ನುವಂಥದ್ದು ಕಂಪ್ಲೀಟ್ ಆಗಿ ಮುಳುಗಡೆ ಆಗುತ್ತೆ. ಪ್ರತಿ ಮಳೆಗೆ ಕಮಿಷನರ್ ಬದಲಾವಣೆ ಆಗ್ತಾ ಹೋಗ್ತಾರೆ, ಮಳೆ ಬದಲಾವಣೆ ಆಗಿ ಬರ್ತಾ ಇರುತ್ತೆ. ಆದ್ರೆ ಸಾಯಿ ಲೇಔಟ್ ಜನರು ಮಾತ್ರ ಅದೇ ಪರಿಸ್ಥಿತಿಯನ್ನು ಅನುಭವಿಸ್ತಾರೆ. ಪ್ರತಿ ವರ್ಷ ಮಳೆ ಬಂದಾಗ 10 ನಿಮಿಷ ಕಂಟಿನ್ಯೂ ಮಳೆ ಬಂದ್ರೆ ಸಾಕು, ಮಳೆ ನೀರು ನುಗ್ಗಿ ಹೋಗುತ್ತೆ ಮನೆಯೊಳಗೆಲ್ಲ. ಮನೆಯೊಳಗೆ ಹಾಕೊಳ್ಳೋಕೆ ಆಗಲ್ಲ, ಎದೆ ಮಟ್ಟಕ್ಕೆ ನೀರು ಬರುತ್ತೆ, ರೋಡಲ್ಲಿ ಹೋಗೋಕ್ಕಾಗಲ್ಲ. ಸದ್ಯ ಕಮಿಷನರ್ ಈಗ ಟ್ರ್ಯಾಕ್ಟರ್ ತಗೊಂಡು ಬಂದಿದ್ದಾರೆ. ನೋಡಿ ಆ ಪರಿಸ್ಥಿತಿ ಯಾವ ರೀತಿಯಾಗಿ ಇದೆ ಅಂತ. ಅಲ್ಲಿ ನಡೆದಾಡೋಕ್ಕಾಗತ್ತಾ? ರೋಡೆಲ್ಲ ತುಂಬಿ ಹರಿತಾ ಇದೆ, ಮನೆ ಒಳಗಡೆ ಎಲ್ಲ ಫುಲ್ ನೀರು. ಬರ್ತಾರೆ, ಪರಿಶೀಲನೆ ನಡೆಸ್ತಾರೆ, ಅದೇನ್ ಮಾಡ್ತಾರೋ ಗೊತ್ತಿಲ್ಲ.